ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಸಿಂಪಲಾಗಿ ನನ್ನ ಹೇರ್ ಕೇರ್ ಬಗ್ಗೆ ನಾನು ಯಾವ ಥರ ರೊಟೀನ್, ನನ್ನ ಹೇರ್ ಕೇರ್ ಯಾವ ಥರ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಹೇರ್ ಆಯಿಲ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ. ಅಂಗಡಿಯಿಂದ ಯಾವುದೇ ಥರದ ರೆಡಿಮೇಡ್ ಎಣ್ಣೆನ ನಾನು ತರಲ್ಲ. ನನ್ನ ಇಷ್ಟುದ್ದ ಕೂದಲಿಗೆ ನಾನು ಯಾವ ಥರ ಎಣ್ಣೆನ ಪ್ರಿಪೇರ್ ಮಾಡಿಕೊಂಡು ನಾನು ಯಾವ ಥರ ಯೂಸ್ ಮಾಡ್ತೀನಿ, ನಾನು ಯಾವ ಥರ ವೀಕ್ಲಿ ಎಷ್ಟು ಟೈಮ್ ಹಾಕ್ತೀನಿ ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ನಾನು ಈ ಹೇರ್ ಆಯಿಲ್ನ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಶೇರ್ ಮಾಡಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೂ ತಪ್ಪದೆ ಹೋಗಿ ನೋಡ್ಬೋದು. ನಾನು ಫಸ್ಟೇ ಕಾಡಿನಲ್ಲಿಕಾಯಿ ನಾನು ಅಟ್ ಎ ಟೈಮು 1.5 ಲೀಟ್ರು ಇಲ್ಲ 1 ಲೀಟ್ರ್ ಆ ಥರ ಬಿಸಿ ಮಾಡ್ಕೊಳ್ತೀನಿ. ಪದೇ ಪದೇ ಬಿಸಿ ಮಾಡೋಕ್ಕಾಗಲ್ಲ ನನಗೆ. 1 ಲೀಟ್ರ್ ಬಿಸಿ ಮಾಡ್ಕೊಂಡ್ರೆ 1.5 ತಿಂಗಳು 2 ತಿಂಗಳು ಬರುತ್ತೆ. ಯಾಕಂದರೆ ನನ್ನ ಕೂದಲು ಸ್ವಲ್ಪ ಅಂದರೆ ಉದ್ದ ಇದೆ. ನಮ್ಮ ಮನೆಯವರು ಯೂಸ್ ಮಾಡ್ತಾರೆ, ಮತ್ತು ನನ್ನ ಮಗಗೂ ಅದೇ, ಮತ್ತು ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮಮ್ಮರು ಯಾರಾದರೂ ಬಂದರೆ ಅವರು ಅದೇ ನಾನು ಏನು ಹಾಕ್ತೀನಿ ಆ ಎಣ್ಣೆನೇ ನಮ್ಮಮ್ಮ ಅವರೆಲ್ಲ ಹಾಕೋದು. ನಮ್ಮಮ್ಮನೇ ನನಗೆ ಕಲಿಸ್ಕೊಟ್ಟಿದ್ದು ಈ ಎಣ್ಣೆನ. ಹಾಗಾಗಿ ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಎಣ್ಣೆನ ಬಿಸಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನೆಲ್ಲಿಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಮೆಂತ್ಯ, ದಾಸವಾಳದ್ದು ಎಲೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಆದಮೇಲೆ ಅದು ಏನು ಕುದೀತಾ ಇರುತ್ತಲ್ವ, ಈ ಥರ ಬಬಲ್ಸ್ ಬಂದರೆ ಅದು ಪ್ರಿಪೇರ್ ಆಗ್ತಾಯಿದೆ ಅಂತ ಇಲ್ಲಿ ನೋಡ್ಬೋದು. ನೀವು ಎಣ್ಣೆನ ಬಿಸಿ ಮಾಡಬೇಕಾದ್ರೆ ಹೈ ಫ್ಲೇಮ್ ಮಾಡಿ ಬಿಸಿ ಮಾಡಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದು ಕ್ಲೀನಾಗಿ ಬಿಸಿ ಮಾಡ್ತಾ ಇರಬೇಕು. ಈ ಥರ ಬಬಲ್ಸ್ ಬರ್ತಾ ಇರುತ್ತೆ, ಮೇಲೆ ಉಗ್ತಾ ಇರುತ್ತೆ ಎಣ್ಣೆ. ಅವಾಗವಾಗ ಒಂದು ಚೌಟಲ್ಲಿ ತಿರ್ಸ್ತಾ ಇದ್ದರೆ ಎಣ್ಣೆ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಬಲ್ಸ್ ಎಷ್ಟು ಬರ್ತಾಯಿದೆ ಅಂತ. ಈ ಎಣ್ಣೆನ ನಾನು ಸುಮಾರು ಒಂದು 8-9 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಸ್ಟಾರ್ಟಿಂಗ್ ಹಾಕಿದಾಗ ಅಷ್ಟು ಅಡ್ಜಸ್ಟ್ ಆಗೋಲ್ಲ, ಇದು ಬಿಟ್ಬಿಡೋಣ ಆ ಥರ ಎಲ್ಲ ಅನಿಸುತ್ತೆ. ಬಟ್ ಹೋಗ್ತಾ ಇದ್ರಂಥ ಒಳ್ಳೆ ಹೇರ್ ಆಯಿಲ್ ಯಾವುದೂ ಇಲ್ಲ ಅನಿಸುತ್ತೆ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು 50% ಆಗಿದೆ, ಕಲರೆಲ್ಲ ಚೇಂಜ್ ಆಗಿದೆ. ನಾನೇನು ಮಾಡ್ತೀನಿ, ಇಂಥ ಟೈಮಲ್ಲಿ ಸ್ವಲ್ಪ ಅದನ್ನು ಬಿಸಿ ಮಾಡಿ ಒಂದು 80%, ಇನ್ನೊಂದು 20% ಇಲ್ಲ ಒಂದು 10% ಅದು ಕರಕಲಾಗಬೇಕು ಅನ್ನೋ ಟೈಮಲ್ಲಿ ನಾನು ಎತ್ತಿಟ್ಬಿಟ್ಟು ಒಂದು 2 ಅವರ್ಸ್ ಇಲ್ಲ 3 ಅವರ್ಸ್ ಅದನ್ನು ಪಾತ್ರೆಯಲ್ಲೇ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಸೋಸ್ಕೊಳ್ತೀನಿ. ಈ ಥರ ನಾನು ಏನು ಸೋಸ್ಕೊಳ್ತೀನಲ್ವ ಎಣ್ಣೆನ, ಮತ್ತೆ ನಾನು ಏನು ಬಾಟ್ಲಲ್ಲಿ ತೆಗ್ದಿರ್ತೀನಲ್ವ ಎಣ್ಣೆ, ಅದೇ ಬಾಟ್ಲಿಗೆ ಮತ್ತೆ ರಿಫಿಲ್ ಮಾಡಿ ಅದೇ ಬಾಟ್ಲಿಗೆ ಕ್ಯಾಪ್ ಮುಚ್ಚಿ ಅದೇ ಬಾಟ್ಲಲ್ಲಿ ಯೂಸ್ ಮಾಡ್ತೀನಿ. ಹಾಗಾಗಿ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಇವಳು ಯಾವ ಎಣ್ಣೆ ಯೂಸ್ ಮಾಡ್ತಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ನನ್ನ ಮನೆಗೆ ಬಂದವರಿಗೆಲ್ಲ ಅವ್ರು ಕೇಳಿದಾಗೆಲ್ಲ ನಾನು ಇದೇ ಹೇಳೋದು, ಈ ಥರ ಬಿಸಿ ಮಾಡ್ಕೊಳ್ತೀನಿ, ನೀವು ಬಿಸಿ ಮಾಡ್ಕೊಳ್ಳಿ ಅಂತ. ಕೆಲವೊಬ್ಬರು ಬಿಸಿ ಮಾಡ್ಕೊಳ್ತಾರೆ, ಕೆಲವೊಬ್ಬರು ನನ್ನ ಫ್ರೆಂಡೆಲ್ಲ ನನ್ನ ಹತ್ರನೇ ಅವಳು ನನಗೆ ಮಾಡೋಕ್ಕೆ ಬರೋಲ್ಲ, ಅಷ್ಟಾಗಿ ನನಗೆ ಮಾಡೋಕ್ಕೆ ಬರೋಲ್ಲ, ನೀನೇ ಬಿಸಿ ಮಾಡಿಕೊಡು ಅಂತ ಬಿಸಿ ಮಾಡಿಸ್ಕೊಂಡು ಹೋಗ್ತಾರೆ. ಈ ಥರ ನಾನು ಕ್ಲೀನಾಗಿ ಸೋಸ್ತಾ ಇದ್ದೀನಿ. ಅದೇನು ಎಣ್ಣೆನ ನಾವು ಬಿಸಿ ಮಾಡಿ ಇಟ್ಟಿರ್ತೀವಲ್ಲ, ಅದು ಪಾತ್ರೆಯಲ್ಲೇ ಒಂದು 2 ಅವರ್ಸ್ ಇಲ್ಲ 3 ಅವರ್ಸ್ ತಣ್ಣಗಾಗಲಿಕ್ಕೆ ಬಿಟ್ಟರೆ ಅದರಲ್ಲಿರೋ ಅಂಶನೆಲ್ಲ ಎಣ್ಣೆ ಕ್ಲೀನಾಗಿ ಹೀರ್ಕೊಂಡು ಚೆನ್ನಾಗಿ ಮತ್ತು ನಮಗೆ ಸೋಸೋಕ್ಕೂ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ನಾನು ಈ ಥರ ಕ್ಲೀನಾಗಿ ಎಣ್ಣೆ ತಗೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈ ಥರ ಎಣ್ಣೆನ ಬಿಸಿ ಮಾಡ್ಕೊಂಡು ನಾನು ಪ್ರಿಪೇರ್ ಮಾಡ್ಕೊಂಡು ನನ್ನ ಹೇರಿಗೆ ನಾನು ಅಪ್ಲೈ ಮಾಡ್ತೀನಿ. ವೀಕ್ಲಿ ಒಂದು 3 ಟೈಮ್ಸ್ ಇಲ್ಲ 2 ಟೈಮ್ಸ್, ಅಂದರೆ ಡೈಲಿ ನಾನು ನಾನು ಯಾವಾಗ ಎಣ್ಣೆ ಅಂದರೆ ಹೇರಿಗೆ ಆಯಿಲ್ ಅಪ್ಲೈ ಮಾಡ್ಕೊಂಡಿರ್ತೀನಿ ಆವಾಗೆಲ್ಲ ಡೈಲಿ ಈ ಬೇಸಿಗೆಗಂತೂ ಎಲ್ಲ ತುಂಬಾ ಡ್ರೈ ಆಗುತ್ತೆ. ನಾನು ವೀಕ್ಲಿ ಒಂದು 2 ಟೈಮ್ಸ್ ತಲೆ ಸ್ನಾನ ಮಾಡ್ತೀನಿ. ಏನಾದರೂ ಇದ್ದರೆ 3 ಟೈಮ್ಸ್ ಆ ಥರ ಎಲ್ಲ ತಲೆ ಸ್ನಾನ ಮಾಡ್ತೀನಿ. ಆವಾಗೆಲ್ಲ ಮಧ್ಯೆ ನಾನು ಸ್ವಲ್ಪನೇ ಹಚ್ತಾನೇ ಇರ್ತೀನಿ. ಯಾಕಂದರೆ ಈ ಸಮ್ಮರಿಗೆ ತುಂಬಾ ಡ್ರೈ ಆಗಿಬಿಡುತ್ತೆ ನನ್ನ ಹೇರು, ಮತ್ತು ಸ್ವಲ್ಪ ಉದ್ದ ಇರೋದ್ರಿಂದ ಅಷ್ಟು ಎಣ್ಣೆ ಸಾಕಾಗಲ್ಲ ನನಗೆ. 1 ಲೀಟ್ರ್ 1.5 ಲೀಟ್ರು ಎಣ್ಣೆನ ನಾನು ಬಿಸಿ ಮಾಡ್ಕೊಂಡ್ರೆ, ಒಂದು ಸಲ ಪ್ರಿಪೇರ್ ಮಾಡ್ಕೊಂಡ್ರೆ ನನಗೆ ಒಂದು 2 ತಿಂಗಳು ಬರ್ಬೋದು ಅಷ್ಟೇ, ಜಾಸ್ತಿ ಬರೋಲ್ಲ. ಇಲ್ಲಿ ನೋಡಿ ನಾನು ಒಬ್ಬಳೇ ಇದ್ದರೆ ಈ ಥರ ಕ್ಲೀನಾಗಿ ಸ್ವಲ್ಪ ಕೂದಲು ತಗೊಂಡು ಈ ಥರ ನಾನು ಹಚ್ಕೊಳ್ತೀನಿ. ನನ್ನ ಫ್ರೆಂಡು ಯಾರಾದರೂ ಇದ್ದರೆ
ಅವ್ರ ಹತ್ರ ಸ್ವಲ್ಪ ಹೆಲ್ಪ್ ತಗೊಂಡು ಹಚ್ಚಿಸ್ಕೊಳ್ತೀನಿ. ಈ ಎಣ್ಣೆನ ನಾನು ಹಾಕೋಕ್ಕಿದ್ದು ಹೇಳಿದ್ದೀನಲ್ವ, ಒಂದು 9 ವರ್ಷ ಆಯಿತು ಅಂತ. 9 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಆಯಿಲ್ನ. ಬರೀ ಆಯಿಲ್ ಯೂಸ್ ಮಾಡಿದ್ರೆ ಸಾಕಾಗಲ್ಲ ಹೇರ್ ಗ್ರೋತ್ ಆಗೋಕ್ಕೆ. ನಾನು ಡೈಲಿ ಬೆಳಿಗ್ಗೆ ಬೀಟ್ರೂಟ್ ಜ್ಯೂಸ್ ಆ ಥರ ಎಲ್ಲ ಕುಡಿತೀನಿ. ಹಾಗಾಗಿ ಸ್ವಲ್ಪ ಡೈಲಿ ಸೀಸನ್ನಲ್ಲಿ ಫ್ರೂಟ್ಸ್ ಏನೇನು ಬರುತ್ತೆ ಅವೆಲ್ಲ ಸೀಸನ್ ಫ್ರೂಟ್ಸ್ ಎಲ್ಲ ತಿಂದರೆ ಆಟೋಮೆಟಿಕ್ ಎಲ್ಲ ಹೇರ್ ಗ್ರೋತ್ ಆಗುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ಎಲ್ಲ ಇದಾಗುತ್ತೆ ಅಂತ ನಾನು ಡೈಲಿ ಅಂದರೆ ಬೀಟ್ರೂಟ್ ಜ್ಯೂಸು ಆ ಥರ ಎಲ್ಲ ಜ್ಯೂಸ್ಗಳು ಜಾಸ್ತಿ ಕುಡಿತೀನಿ. ನಾನು ಒಬ್ಬಳೇ ಇದ್ದಾಗ ಈ ಥರ ಎಲ್ಲ ಸ್ವಲ್ಪನೇ ಕೂದಲು ತಕ್ಕೊಂಡು ಚೂರು ಕೂದಲು ಎಲ್ಲ ತಗೊಂಡು ಈ ಥರ ಅದೇನು ಹೇರ್ ರೂಟ್ಸ್ ಇರುತ್ತಲ್ವ ಆ ಹೇರ್ ರೂಟ್ಸಿಗೆ ಚೆನ್ನಾಗಿ ಹೇರ್ ಅಂದರೆ ಸ್ವಲ್ಪ ಹೀರ್ಕೊಳ್ಳೋ ಥರ ಕ್ಲೀನಾಗಿ ಹಾಕ್ಕೊಳ್ತೀನಿ. ಆಮೇಲೆ ಈ ಥರ ಎಲ್ಲ ಹಿಂದ್ಗಡೆ ಎಲ್ಲ ಕ್ಲೀನಾಗಿ ಹಾಕ್ಕೊಳ್ತೀನಿ. ನೀವು ವೀಕ್ಲಿ 1-2-3 ಟೈಮ್ಸ್ ಆ ಥರ ಎಣ್ಣೆ ನಿಮ್ಮ ಹೇರ್ ಮೇಲೆ ಡಿಪೆಂಡ್ ಆಗುತ್ತೆ. 3 ಟೈಮ್ಸ್ ಇಲ್ಲ 1-4 ಟೈಮ್ಸ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ. ಈ ಆಯಿಲಿಂದನೇ ಎಲ್ಲ ಆಗುತ್ತೆ ಅಂತ ಅನ್ನೋದು ಸ್ವಲ್ಪ ಅಷ್ಟೇನು, ಅಂದರೆ ಆಯಿಲಿಂದನೇ ಎಲ್ಲ ಹೇರ್ ಗ್ರೋತ್ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಅನ್ನೋದು ತಪ್ಪು. ನಮ್ಮ ಲೈಫ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗುತ್ತೆ. ಅಂದರೆ ನಾವು ಯಾವ ಥರ ಫುಡ್ ತಿಂತೀವಿ, ಯಾವ ಥರ ನಾವು ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀವಿ ಅನ್ನೋದು ನಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ಆದಮೇಲೆ ನಮ್ಮ ಹೇರು, ಸ್ಕಿನ್ನು ಅದೆಲ್ಲ ಒಂದು ನಮ್ಮ ಹೇರಲ್ಲಿ, ಸ್ಕಿನ್ನಲ್ಲಿ ಕಾಣಿಸುತ್ತೆ ನಮ್ಮ ಲೈಫ್ ಸ್ಟೈಲು. ಈ ಥರ ನಾನು ನಂಬಿರೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನನ್ನ ಹೇರ್ ಆಯಿಲು ಮತ್ತು ನನ್ನ ಹೇರ್ ಕೇರ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋ ಬೇಕು ಮತ್ತು ನಿಮಗೆ ಹೇರ್ ಕೇರ್ ಬಗ್ಗೆ ಯಾವ ಥರ ವೀಡಿಯೋ ಬೇಕು. ಮತ್ತು ನಾನು ಈರುಳ್ಳಿ, ಮೆಂತ್ಯ ಅವೆಲ್ಲ ಪೇಸ್ಟ್ ಮಾಡಿಕೊಂಡು ಮತ್ತು ಈರುಳ್ಳಿ ಜ್ಯೂಸ್ ಎಲ್ಲ ಹಚ್ತಾ ಇರ್ತೀನಿ. ವೀಕ್ಲಿ 2 ಟೈಮ್ಸು 1 ಟೈಮ್ ಆ ಥರ ಎಲ್ಲ ಹಚ್ತಾ ಇರ್ತೀನಿ. ಫೈನಲಿ ನಾನು ಈ ಥರ ಎಣ್ಣೆ ಎಲ್ಲ ಹಚ್ಚಾಯಿತು, ಇಷ್ಟ ಆಗಿತ್ತು. ನಾನು ಇದೇ ಥರ ಎಣ್ಣೆ ಹಚ್ಕೊಳೋದು ಯಾರೂ ಹೆಲ್ಪಿಗಿಲ್ಲ ಅಂದರೆ ಇಷ್ಟ ಆಗಿತ್ತು ನನ್ನ ವೀಡಿಯೋ. ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.